ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ AI ಕಾರ್ಗೋ ಲಾಜಿಸ್ಟಿಕ್ಸ್ ಮತ್ತು ಅಲೈಡ್ ಸರ್ವಿಸ್ ಕಂಪನಿ ಲಿಮಿಟೆಡ್ನಲ್ಲಿ ಕಾರ್ಯರತಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಷ್ಟು ಹುದ್ದೆಗಳು ಖಾಲಿವೆ ಮತ್ತು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ. ನೋಡಿರಿ, ಮೊದಲು ಇದು ಏರ್ಪೋರ್ಟ್ನಲ್ಲಿ ಖಾಲಿರ್ತಂಥ ಹುದ್ದೆಗಳಾಗಿದ್ದು, ಯಾವ್ಯಾವ ಪ್ಲೇಸ್ನಲ್ಲಿ ಹುದ್ದೆಗಳು ಖಾಲಿದಾವತ್ತು ನೋಡೋಣ. ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಬೇಕು. ನೋಡಿರಿ, ಪೋಸ್ಟ್ ವೇಕೆನ್ಸಿ ಯಾವ ರೀತಿ ಅದ ನೋಡಿರಿ, ಮತ್ತು ಕ್ಯಾಟಗರಿ ವೈಸ್ ನೋಡೋಣ. ಕ್ಯಾಟಗರಿ ವೈಸ್ ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂತ ನೋಡೋಣ. ನೋಡಿರಿ, ಪೋಸ್ಟ್ ಅಸಿಸ್ಟೆಂಟ್ ಸೆಕ್ಯೂರಿಟಿಗೆ ಅಂತೇಳಿ ಪೋಸ್ಟ್ ನೇಮ್ ಬಂದುಬಿಟ್ಟು ಇನ್ನು ಯಾವ್ಯಾವ ಸ್ಥಳಗಳಲ್ಲಿ ಯಾವ ಕ್ಯಾಟಗರಿಗೆ ಪೋಸ್ಟನ್ನು ಹಂಚಿಕೆ ಮಾಡಲಾಗಿದೆ ಅಂತೇಳಿ ನೋಡೋಣ. ಮೊದಲನೇದಾಗಿ ಪಾಟ್ನಾದಲ್ಲಿ ಇರುವಂಥ ಹುದ್ದೆಗಳನ್ನು ಜನರಲ್ ಕ್ಯಾಂಡಿಡೇಟ್ಗೆ 11 ಹುದ್ದೆಗಳು, OBCಗೆ 6, SC 3, STಗೆ 1, EWS 2, ಟೋಟಲಾಗಿ 23 ವೇಕೆನ್ಸಿ ಪಾಟ್ನಾದಲ್ಲಿ ಖಾಲಿದೆ. ಇನ್ನು ಎರಡನೇದಾಗಿ ನೋಡೋದಾದರೆ ವಿಜಯವಾಡನಲ್ಲಿ ಜನರಲ್ ಕ್ಯಾಂಡಿಡೇಟ್ಗೆ 12 ವೇಕೆನ್ಸಿ ಖಾಲಿದ್ದರೆ OBCಗೆ 6, SC 3, STಗೆ 1 ಮತ್ತು EWS ಅಭ್ಯರ್ಥಿಗಳಿಗೆ 2, ಟೋಟಲಾಗಿ 4 ಹುದ್ದೆಗಳು ವಿಜಯವಾಡ ಏರ್ಪೋರ್ಟ್ನಲ್ಲಿ ಖಾಲಿವೆ. ಇನ್ನು ಮೂರನೇದಾಗಿ ವಡೋದರ ಏರ್ಪೋರ್ಟ್ನಲ್ಲಿ 6 ವೇಕೆನ್ಸಿ ಜನರಲ್ ಕ್ಯಾಂಡಿಡೇಟಿಗಿದ್ದರೆ OBCಗೆ 2 ವೇಕೆನ್ಸಿ, SCಗೆ 1, ಟೋಟಲಾಗಿ 9 ವೇಕೆನ್ಸಿ ವಡೋದರ ಏರ್ಪೋರ್ಟ್ನಲ್ಲಿ ಖಾಲಿದಾವ. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಪೋರ್ಟ್ ಬ್ಲೇರ್ನಲ್ಲಿ 3 ವೇಕೆನ್ಸಿ ಖಾಲಿ ಇದ್ದು ಜನರಲ್ ಕ್ಯಾಂಡಿಡೇಟ್ಗೆ ನೀಡಲಾಗಿದೆ. 3 ವೇಕೆನ್ಸಿಯನ್ನು ಟೋಟಲಾಗಿ 3 ವೇಕೆನ್ಸಿ ಪೋರ್ಟ್ ಬ್ಲೇರ್ ಏರ್ಪೋರ್ಟ್ನಲ್ಲಿ ಖಾಲಿವೆ. ಐದನೇದಾಗಿ ನೋಡೋದಾದರೆ ಗೋವಾದಲ್ಲಿ 24 ಜನರಲ್ ಅಭ್ಯರ್ಥಿಗಳಿಗಿದ್ದರೆ 14 OBC ಅಭ್ಯರ್ಥಿಗಳಿಗೆ, 7 SC, 3 ST ಅಭ್ಯರ್ಥಿಗೆ ಮತ್ತು EWS 5 ಹುದ್ದೆಗಳು ಖಾಲಿದೆ. ಇನ್ನು ಟೋಟಲಾಗಿ 53 ವೇಕೆನ್ಸಿ ಗೋವಾದಲ್ಲಿ ಖಾಲಿದೆ. ಇನ್ನು ಆರನೇದಾಗಿ ಚೆನ್ನೈ ಏರ್ಪೋರ್ಟ್ನಲ್ಲಿ 23 ಜನರಲ್ ಕ್ಯಾಂಡಿಡೇಟ್ಗೆ, 14 OBC, SCಗೆ 8 ಹುದ್ದೆಗಳು, STಗೆ 4, EWS 5, ಟೋಟಲಾಗಿ 54 ಹುದ್ದೆಗಳು ಚೆನ್ನೈ ಏರ್ಪೋರ್ಟ್ನಲ್ಲಿ ಖಾಲಿದಾವ. ನೋಡಿರಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ರೀತಿ ಆಗಿರ್ಬೇಕಂದ್ರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ 12ನೇ ಪಾಸಾಗಿದ್ದು ಮಿನಿಮಮ್ 60% ಜನರಲ್ ಅಭ್ಯರ್ಥಿ ತೆಗೆದುಕೊಂಡು ಪಾಸಾಗಿರಬೇಕು. ಮತ್ತಿನ್ನು ST 55% ತೆಗೆದುಕೊಂಡು ಪಾಸಾಗಿರಬೇಕು. ಇನ್ನು ಅಭ್ಯರ್ಥಿಗೆ ಇಂಗ್ಲೀಷ್ ಮಾತಾಡೋ ಬರಬೇಕು ಮತ್ತು ಹಿಂದಿ ಮಾತಾಡೋಕೆ ಬರಬೇಕು, ಅಥವಾ ಕನ್ವರ್ಷನ್ ಲ್ಯಾಂಗ್ವೇಜ್ ಆ ಪ್ರದೇಶದ ಲ್ಯಾಂಗ್ವೇಜನ್ನು ಸ್ಥಳೀಯ ಭಾಷೆಯನ್ನು ಅಭ್ಯರ್ಥಿ ಮಾತನಾಡಲು ಅರ್ಹನಾಗಿರಬೇಕು. ಇನ್ನು ಏಜ್ ಲಿಮಿಟ್ ಯಾವ ರೀತಿ ಐತಿತ್ತು ನೋಡೋಣ. ನೋಡಿರಿ, ಏಜ್ ಲಿಮಿಟ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಈ ಹುದ್ದೆಗೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ 500 ರೂಪಾಯಿ ಇದ್ದು, SC ಅಥವಾ ST, EWS ಮತ್ತು ವುಮೆನ್ ಕ್ಯಾಂಡಿಡೇಟ್ಗೆ 100 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀ ಕೂಡ ನೀವು ಆನ್ಲೈನಲ್ಲಿ ಪೇ ಮಾಡಬೇಕು. ಒಮ್ಮೆ ಪೇ ಮಾಡಿದ ಹಣವು ಯಾವುದೇ ರೀತಿಯ ಹಿಂಪಡೆ ಆಗುವುದಿಲ್ಲ, ರಿಫಂಡ್ ಆಗುವುದಿಲ್ಲ. ನೋಡಿರಿ, ಅಪ್ಲಿಕೇಶನ್ನ 9/6/2025 ಪ್ರಾರಂಭವಾಗುವುದು ಮತ್ತು ಕೊನೆಯ ದಿನಾಂಕ ಬಂದುಬಿಟ್ಟು 30/6/2025 ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ಮೊದಲ ವರ್ಷದ ಸ್ಯಾಲ್ರಿ 21,500 ಇರ್ತೈತಿ, ಮತ್ತು ಎರಡನೇ ವರ್ಷಕ್ಕೆ 22,000 ಆಗುತ್ತೆ. ಇನ್ನು ಮೂರನೇ ವರ್ಷದ್ದು 22,500 ರೂಪಾಯಿ ಸ್ಯಾಲ್ರಿಯನ್ನು ನೀಡಲಾಗ್ತದೆ. ನೀವು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗಿದ್ದು ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನನ್ನು ಹಾಕಬೇಕು. ಅಪ್ಲಿಕೇಶನ್ ಫಾರ್ಮ್ ಜೊತೆ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಬೇಕಂದ್ರೆ ಮೊದಲನೇದಾಗಿ ಅಪ್ಲಿಕೇಶನ್ ಫಾರ್ಮ್, ಎರಡನೇದ್ದು ನಿಮ್ಮದು ಸೆಕೆಂಡರಿ ಮಾರ್ಕ್ಸ್ ಕಾರ್ಡ, ಸರ್ಟಿಫಿಕೇಟ್ ಮತ್ತು ಮಾರ್ಕ್ಸ್ ಕಾರ್ಡ, ಎರಡನೇದಾಗಿ ಕಾಸ್ಟ್ ಇನ್ಕಮ್,
ಇನ್ನು ಆಧಾರ್ ಕಾರ್ಡ ರೀಸೆಂಟ್, ಇನ್ನು ನಿಮ್ಮದು ಫೋಟೋ 20 KB ಒಳಗಿರಬೇಕು. ಅಪ್ಲಿಕೇಶನ್ ಫೀ ಆನ್ಲೈನಲ್ಲಿ ತುಂಬಿದ್ದು ಮತ್ತು ಸಿಗ್ನೇಚರ್ ಕೂಡ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಅಪ್ಲಿಕೇಶನ್ನ ನೀವು 30/6/2000 ಒಳಗಾಗಿ ಅಪ್ಲಿಕೇಶನನ್ನು ಹಾಕೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾವ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.